ಸ್ವಾಗತ. ನಾನು ಸಾನಿಯಾ. ಸರ್ಕಾರಿ ವೈದ್ಯ ಕಾಲೇಜ್ ಬರ್ತದೆ ತಂದ್ಕೊಂಡ್ರೆ ಇದು ಅಧಿವೇಶನ ಚರ್ಚೆ ಆದಾಗ ಗೊತ್ತಾಯಿತು ಇದು ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ನಡೆದಿದೆ ಅಂತ ಹೇಳ್ತೀನಿ. ಇವತ್ತು ಬಿಜಾಪುರ ಜಿಲ್ಲೆಯ ಜನತೆ ಇಬ್ಬರಿಗೆ ಆರೋಪ ಮಾಡ್ತಾ ಇದ್ದಾರೆ. ಒಬ್ಬರು ಬಸನಗೌಡ ಪಾಳ್ ಯತ್ನಾಳ್ರಿಗೆ, ಇನ್ನೊಬ್ಬರು ಉಸ್ತುವಾರಿ ಮಂತ್ರಿಗಳಾದ MB ಪಾಟೀಲ್ರಿಗೆ. ಇದು ಬಿಜಾಪುರ ಜನತೆಗೆ ನೀವು ಕ್ಲಿಯರ್ ಮಾಡಬೇಕಾಗಿದೆ. ಅಂದ್ರೆ ನಿಮ್ಮಿಬ್ಬರ ಒಂದು ವೈಯಕ್ತಿಕ ಸಾಧನೆಗೋಸ್ಕರ ನೀವೇ ತಪ್ಪಾಗಿ ಉಳಿತಾ ಇದ್ರಿ ಅಂತಕ್ಕಂಥ ಒಂದು ಕ್ಲಿಯರ್ ಆಗಬೇಕು. ಜೊತೆಗೆ ಉಳಿದ ಶಾಸಕರು ಕೂಡ ಆ ಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಈಗ ನಿಮ್ಗೆ ಅವಕಾಶ ಇದೆ. ಬೆಳಗಾವಿ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ, ಅದಕ್ಕೆ ಬಿಜಾಪುರ ಜಿಲ್ಲೆಯ ಕೂಡ ಉತ್ತರ ಕನ್ನಡ ಬರ್ತಕ್ಕಂಥ ಒಂದು ಕಾರಣದಿಂದ ನೀವು ಇದ್ರ ಬಗ್ಗೆ ಹೋರಾಟ ಮಾಡಬೇಕು, ಬಾಣಿಗಳಿವೆ. ನೀವು ಈ ಹೋರಾಟಕ್ಕೆ ಕೈಗೆತ್ತಿಕೊಳ್ಳಲೇಬೇಕು. ನಿಮಗೆ ರಾಜ್ಯ ಸರ್ಕಾರಕ್ಕೆ ಹೋರಾಟದ ಬಗ್ಗೆ ಗೌರವನೇ ಇಲ್ಲ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ಕಾಂಗ್ರೆಸ್ನವರು ಏನು ಹೇಳ್ತಿರ್ತಾರೆ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದ ದೇಶದಿಂದ, ಆ ಹೋರಾಟದ ಮಹಿಮೆ ಏನು ಅನ್ನೋದು ಅಂದ್ರೆ ಆ ಹೋರಾಟಗಾರರ ಬೆಲೆ ಇವ್ರಿಗೆ ಗೊತ್ತಿಲ್ಲ. ಇವತ್ತು ನಿಜವಾಗಿ ಕೂಡ ಹೋರಾಟಗಾರರ ಬಗ್ಗೆ ನಿಮ್ಗೆ ಅಭಿಮಾನ ಇತ್ತಂದ್ರೆ ಹೋರಾಟ ಹತ್ತಿಕ್ತ ಕೆಲಸ ಮಾಡಬೇಡ್ರಿ. ಇವತ್ತು ವೈದ್ಯ ಕಾಲೇಜ್ ಸಂಬಂಧಪಟ್ಟಂತ ಹೋರಾಟಗಾರರನ್ನು ನೀವು ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಅವರಿಗೆ ಸಮಸ್ಯೆಗೆ ಸ್ಪಂದಿಸದೆ ಕರ್ಕೊಂಡೋಗಿ ಅವ್ರು ಅಸಹ್ಯ ಮಾಡಿ ಕಳಿಸಿರ್ತಕ್ಕಂಥ ಆರೋಪ ಕೂಡ ತಮ್ಮ ಮೇಲಿದೆ, ಮಂತ್ರಿಗಳ ಮೇಲಿದೆ, ಉಸ್ತುವಾರಿ ಮಂತ್ರಿಗಳ ಮೇಲಿದೆ. ಆದ್ರಿಂದ ಹೋರಾಟವನ್ನು ನೀವು ಹತ್ತಿಕ್ತಕ್ಕಂಥದ್ದು ಈ ಕೆಲಸ ನೀವು ಮಾಡಬಾರ್ದು. ಈ ಕಳೆದ ಅಧಿವೇಶನದಲ್ಲೂ ಕೂಡ ನೀವು ಪಂಚಮಸಾಲಿ ಸಮಾಜ ಇದು ಬಹಳ ವಿಶಾಲವಾದ ಸಮಾಜ, ಸಮುದ್ರ ಆಗಿ ಎಲ್ಲ ಕಡೆ ಪಸರಿಸಿದೆ. ಆ ಸಮಾಜದ ಬಡವರಿಗೆ ನ್ಯಾಯ ಸಿಗಬೇಕು, ಅವರ ಶಿಕ್ಷಣಕ್ಕೆ ಮತ್ತು ಅವರ ಉದ್ಯೋಗಕ್ಕೆ ಮೀಸಲಾತಿ ಬೇಕು ಟೋಯ ಚರ್ಚೆಯಿಂದ ಹೋರಾಟವನ್ನು ಮಾಡಿದ್ರೆ ನೀವೇನು ಮಾಡಿದ್ರಿ? ಲಾಠಿ ಚಾರ್ಜ್ ಮಾಡಿದ್ರಿ. ಇದೇ ಸಮಾಜ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ. ಭಾರತೀಯ ಜನತಾ ಸರ್ಕಾರ ಇದ್ದಾಗ, BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ, ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಇದ್ದಾಗ ಕೂಡ ಈಗ ಕಳೆದ ಅಧಿವೇಶನ ಮಾಡಿ ಹೋರಾಟಕ್ಕಿಂತಲೂ ದೊಡ್ಡ ಪ್ರಮಾಣ ಹೋರಾಟ ಮಾಡಿದರು. ಆದರೆ ಆ ಸಮಾಜಕ್ಕೆ ಗೌರವ ಕೊಡುವ ಮೂಲಕ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಹತ್ತಿಕ್ಕಂತ ಕೆಲಸ ಮಾಡಲಿಲ್ಲ. ಇವತ್ತು ಆ ಸಮಾಜ ಕೂಡ ನೀವು ಲಾಠಿ ಚಾರ್ಜ್ ಮಾಡುವ ಮೂಲಕ ಒಂದು ನಿಮ್ಮ ಕೆಟ್ಟ ಪ್ರವೃತ್ತಿ, ಕಾಂಗ್ರೆಸ್ಸಿನ ಪ್ರವೃತ್ತಿಯನ್ನು ತೋರಿಸಿದೆ. ಈ ವಿಷಯ ಇಟ್ಟುಕೊಂಡು ನಾ ಇವತ್ತು ಇದು ಮನವಿ ಅದ ಏನಂದ್ರೆ ನಮ್ಮ 8 ಮತಕ್ಷೇತ್ರದ ಶಾಸಕರು ಮಂತ್ರಿಗಳಿಗೆ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಆ PPP ಮಾಡೆಲ್ ಕಾಲೇಜ್ ಬದಲಾಗಿ ಸರ್ಕಾರಿ ವೈದ್ಯ ಕಾಲೇಜ್ ತರ್ತಕ್ಕಂಥದ್ದು ಒಂದು ಭಾಗ. ಇನ್ನೊಂದು ಈ ಪಂಚಮಸಾಲಿ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ, ಲಾಠಿ ಚಾರ್ಜ್ ಆಗಿದೆ, ಅದನ್ನು ತನಿಖೆ ಮಾಡಿ ತಪ್ಪಿಸಿದವರು ಶಿಕ್ಷೆ ಮಾಡಬೇಕು. ಅಷ್ಟೇ ಅಲ್ಲ, ಸ್ವತಃ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿ ಎಲ್ಲ ಮಂತ್ರಿ ಮಂಡಲ ಆ ಸಮಾಜಕ್ಕೆ ಆ ಅಧಿವೇಶನದಲ್ಲಿ ಕ್ಷಮೆ ಕೇಳಬೇಕು. ಇವೆರಡೂ ನೀವು ಕೆಲಸ ಮಾಡದೆ ಮರಳಿ ವಿಜಾಪುರಕ್ಕೆ ಏನಾದರೂ ನೀವು ಬಂದ್ರೆ ಅಂದ್ರೆ ಈ ಬಿಜಾಪುರ ಜಿಲ್ಲೆಯ ಜನತೆಯ ಕೆಂಗುಣಿಗೆ ಗುರಿ ಆಗ್ತೀರಿ. ನಮ್ಮ ಭಾರತೀಯ ಜನತಾ ಪಕ್ಷ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳನ್ನ ಕರೆದುಕೊಂಡು ಮನೆ ಮನೆಗೆ ಈ ಒಂದು ಪತ್ರ ಬರೆಯುವ ಮೂಲಕ ಮನೆಗೆ ನಿಮ್ಮ ಬೇಜವಾಬ್ದಾರಿಯನ್ನ ಪ್ರತಿ ವ್ಯಕ್ತಿಗೂ ಮುಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದರಿಂದ ಹೋರಾಟವನ್ನು ಕೂಡ ನಾವು ಹೊಂದ್ಕೋಬೇಕಾಗತ್ತೆ. ವಿಜಯಪುರ ಜಿಲ್ಲೆಯ ಬಗ್ಗೆ ಹೆಚ್ಚು ನಾನು ಒತ್ತು ಕೊಟ್ಟು ಹೇಳೋದಂದ್ರೆ, ಬಿಜಾಪುರ ಜಿಲ್ಲೆ ರೈತರಿಗೆ ಸಮಸ್ಯೆ ಆದದ್ದು ಪರಿಹಾರ ಯಾವ ರೀತಿ ನಮ್ಮ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರು ಕುಸ್ಕಿ ಬೆಳೆಗೆ RDRF ಮತ್ತು SDRF ದೊಡೆಗೆ 10,000 ರೂಪಾಯಿ ಕೂಡಿ ಕೊಡ್ತಕ್ಕಂಥದ್ದು, ಮನೆ ಬಿದ್ದ ಮನೆಗೆ 5 ಲಕ್ಷ ಕೊಡ್ತಕ್ಕಂಥದ್ದು, ಪಾರ್ಸೆಲ್ ಬಿದ್ದ ಮನೆಗೆ 3 ಲಕ್ಷ ಕೊಡ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ತೀರಿಕೊಂಡಂಥ ವ್ಯಕ್ತಿಗಳಿಗೆ 5 ಲಕ್ಷ ಕೊಡ್ತಕ್ಕಂಥದ್ದು. ಈ ರೀತಿ ಜನರ ಕಷ್ಟದಲ್ಲಿ ಭಾಗಿಯಾದಂಥ ಏನು ಭಾರತೀಯ ಜನತಾ ಪಕ್ಷ ಇತ್ತು, ಆ ರೀತಿ ನಡವಳಿಕೆ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ರೈತರಿಗೂ ಕೂಡ ಇವತ್ತು ಬೆಳೆ ಪರಿಹಾರ ಇನ್ನೂ ಕೂಡ ಸರಿಯಾಗಿ ಕೊಡದೇ ಕಾರಣ, ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆದ ದ್ರಾಕ್ಷಿ ಬೆಳೆ ಬಿಜಾಪುರದ ಜೀವನಾಡಿ
ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೀತಕ್ಕಂಥ ನಾಡು ಬಿಜಾಪುರ ಜಿಲ್ಲೆನೇ. ಕಳೆದ 4-5 ತಿಂಗಳ ಹಿಂದೆನೇ ಆ ವಿಮೆಯನ್ನು ರೈತರ ಅಕೌಂಟ್ಗೆ ಹಾಕಬೇಕಾದಂಥ ಸಂದರ್ಭದಲ್ಲಿ ಸುಮ್ಮನೆ ಕಂಪನಿಯ ಹೆಸರು ಹೇಳೋದು, ರೈತರಿಗೆ ಆರೋಪ ಮಾಡೋದು, ಈ ರೀತಿ ಸುಮಾರು 4-5 ತಿಂಗಳಿಂದ ಅವರ ಖಾತೆಗೆ ಹಣವನ್ನು ನೀವು ವಿಮೆಯನ್ನು ಹಾಕಲಾರದೆ ತಡೆ ಹಿಡಿದಿದ್ರಿ. ಯಾವಾಗ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ರೈತರಿಗೆ ಆದ ಅನ್ಯಾಯ ವಿರುದ್ಧ ಹೋರಾಟ ಕೇಳಿದ್ರು, ಅವಾಗ ಜಾಗೃತ ಆದ ಬಿಜಾಪುರ ಜಿಲ್ಲಾಡಳಿತ. ಅವಾಗ ದ್ರಾಕ್ಷಿ ಬೆಳೆಗಾರರಿಗೆ ವಿಮೆ ಹಣವನ್ನು ಹಾಕಿದಿರಿ. ಎಷ್ಟು ಹಾಕಿದಿರಿ? ಎಲ್ಲ ರೈತರಿಗೂ ಬರಬೇಕಲ್ಲ. ಉದಾಹರಣೆಗೆ ಅಲ್ಲಿ ಅಧಿಕಾರಿಗಳನ್ನ ಹೋಗಿ ನಾನು ಕೇಳಿದಾಗ ಇಲ್ಲ, ಇನ್ನೂ 2,000-2,500 ಜನರಿಗೆ ಮಾತ್ರ ಉಳಿದಿ ಅಂತ ಹೇಳ್ತಾರೆ. ನೈಜ ಪರಿಸ್ಥಿತಿಯನ್ನು ನಾವು ಹಳ್ಳಿಗಳಲ್ಲಿ ಹೋಗಿ ಪರೀಕ್ಷೆ ಮಾಡಿದಾಗ 4 ದಿವಸದಲ್ಲಿ ಮತ್ತೆ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಕುಂಟು ನೆಪವನ್ನು ಹೇಳಕೈತಾರೆ. ಅಂದ್ರೆ ನೀವು ಸರ್ಕಾರದ ದುಡ್ಡು ಐತೋ ಇಲ್ಲೋ, ಅಥವಾ ಈ ವಿಮೆ ಹಣವನ್ನು ಕೂಡ ಬೇರೆ ಬೇರೆ ಈ ಮೈಕ್ರೋ ಇರಿಗೇಷನ್ ಹನಿ ನೀರಾವರಿಗೆ ಅಂದ್ರೆ ಕಡಿಮೆ ನೀರಲ್ಲಿ ಹೆಚ್ಚು ಬೆಳಿಬೇಕಂತಕ್ಕಂಥ ಏನು ಕೇಂದ್ರದ ಒಂದು ದೊಡ್ಡ ಯೋಜನೆ, ಇವತ್ತು ರೈತರಿಗೆ ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರ್ಬೋದು. ನೀವು ಕೃಷಿ ಇಲಾಖೆಯಲ್ಲಿ ತಾವು ಎಲ್ಲಿನೂ ಕೂಡ ಒಂದು ಸಟ್ ಸ್ಪ್ರಿಂಕ್ಲರ್ ರೈತರಿಗೆ ಸಿಗ್ತಾ ಇಲ್ಲ. ಡ್ರಿಪ್ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಡ್ರಿಪ್ಪಿಗೆ ಸಬ್ಸಿಡಿ ಕೂಡ ಕಳೆದ 2 ವರ್ಷದಿಂದ ಈ ಸಪ್ಲೈಯರ್ಗೆ ಪೇಮೆಂಟ್ ಮಾಡೋ ಕಾರಣಕ್ಕಾಗಿ ಎಲ್ಲ ಸಪ್ಲೈಯರ್ ಕೂಡ ಎಲ್ಲ ತೆಗೆದು ಮಾಡಿಬಿಟ್ಟಿದ್ದಾರೆ. ಡ್ರಿಪ್ ಇಲ್ಲ, ಸ್ಪ್ರಿಂಕ್ಲರ್ ಇಲ್ಲ. ಈ ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ನೇಗ್ಲಿರ್ಬೋದು, ಬಿತ್ತು ಕೂರ್ಗಿರ್ಬೋದು, ರೋಟಿವೇಟರ್ ಇರ್ಬೋದು, ಅವು ಕೂಡ ಒಂದು ಸಿಂಗಲ್ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ. ಪೂರಾ ಕೃಷಿ ಇಲಾಖೆ ಕೀಲಿ ಹಾಕೋದು ಅಷ್ಟೇ ಉಳಿದೈತಿಗೆ. ಪೂರಾ ಕೀಲಿ ಹಾಕಿ ಅವ್ರ ಅಧಿಕಾರಿಗಳನ್ನ ಮನೆಯಾಗ ಕೂರಿಸೋ ಚಲೋ. ಆ ರೀತಿ ಕೃಷಿ ಇಲಾಖೆ ಪರಿಪೂರ್ಣ ಸುಮ್ಮನೆ ಪಗಾರಕ್ಕಾಗಿ ಅಧಿಕಾರಿಗಳನ್ನುವಂಗ ಇವತ್ತು ಆ ಮಟ್ಟದಲ್ಲಿ ಇವತ್ತು ಇದು ಅದು. ಇನ್ನು ಫುಡ್ ಪಾರ್ಕ್ ಬಗ್ಗೆ ಇನ್ನೂ ಡೆವಲಪ್ಮೆಂಟ್ ಇಲ್ಲ. ಈ ರೀತಿ ಬಹಳಷ್ಟು ರೈತರ ಕಷ್ಟಗಳು ತೊಂದರೆ ಅದ. ಇದಕ್ಕೂ ಕೂಡ ಈ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಶಾಸಕರು, ಮಂತ್ರಿಗಳು ಚರ್ಚೆ ಆಗಬೇಕು. ಅದ್ರ ಜೊತೆಗೆ ಇನ್ನು ಗುತ್ತಿಗೆದಾರರ ಪರಿಸ್ಥಿತಿ. ಗುತ್ತಿಗೆದಾರ ಅಂದ ತಕ್ಷಣ ಬಿಜಾಪುರ ಜಿಲ್ಲೆಯೇ ಇವತ್ತು ಪ್ರೊಡಕ್ಷನ್ ಆಗೋದು, ಗುತ್ತಿಗೆದಾರ ಪ್ರೊಡಕ್ಷನ್ ಬಿಜಾಪುರ ಜಿಲ್ಲೆ ಒಳಗನೆ. ಬೇರೆ ಜಿಲ್ಲೆಯಲ್ಲಿ ಇಷ್ಟು ಗುತ್ತಿಗೆದಾರ ಇಲ್ಲ. ಬಿಜಾಪುರದಲ್ಲಿ ಬಹಳಷ್ಟು ಗುತ್ತಿಗೆದಾರರು ಇವತ್ತು ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇವತ್ತು ಸಾಕಷ್ಟು ವಿದ್ಯಾವಂತರು ಇಂಜಿನಿಯರಿಂಗ್ ಪದವಿ ಮುಗಿದ ತಕ್ಷಣ ಗುತ್ತಿಗೆದಾರರಾಗಬೇಕಂತೆ ಲೈಸೆನ್ಸ್ ತೆಗೆದುಕೊಂಡು ಸಾಕಷ್ಟು ಗುತ್ತಿಗೆದಾರ ಅದ. ಕಳೆದ 2 ವರ್ಷದಲ್ಲಿ ಅವ್ರು ಕೆಲಸ ಮಾಡಿ ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರು ಮಾಡಿದ ಇನ್ವೆಸ್ಟ್ಮೆಂಟು ಆ ಅರ್ಧ ಬಡ್ಡಿ ಹಣವನ್ನು ಕೂಡ ಬರ್ತಾ ಇಲ್ಲ, ಒಂದೇ ಟೈಮ್ ಬರ್ತಾ ಇಲ್ಲ. ಉದಾಹರಣೆಗಾಗಿ 1-2 ಕೋಟಿ ರೂಪಾಯಿ ಗುತ್ತಿಗೆದಾರ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮುಗಿಸಿದಾನ, ಸರ್ಕಾರ ಕೆಲಸ. ಆ 2 ಕೋಟಿ ರೂಪಾಯಿನ ಬ್ಯಾಂಕಿನ ಮೂಲಕವೋ ಬೇರೆ ಬೇರೆ ಕಡೆಯಿಂದ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸುಮಾರು 1% ಇನ್ವೆಸ್ಟ್ಮೆಂಟ್ ಈ ಬ್ಯಾಂಕಿಂದ ಬಡ್ಡಿ ಬರ್ತೈತಿ. ಅಂದ್ರೆ 2 ಕೋಟಿ ತಿಂಗಳ ಒಂದು 2 ಲಕ್ಷ ರೂಪಾಯಿ ಅವ ಬಡ್ಡಿ ಕಟ್ಟಬೇಕು. ಆ 2 ಕೋಟಿ ಕೆಲಸ ಮುಗಿಸಿದಾನ, ಎಲ್ಲ ಫೈನಲ್ ಬಿಲ್ ಅಕೌಂಟ್ ಸೆಕ್ಷನ್ದಾಗ ಅದಾವ. ಅದು ಒಂದೇ ಟೈಮ್ನಲ್ಲಿ 2 ಕೋಟಿ ಬರ್ತಂದ್ರೆ ಅವ ಸೇಫ್ ಆಗ್ತಾನೆ. ಈಗ ಯಾವ ರೀತಿ ಬಿಲ್ ಬರ್ತೈತೆ ಅಂದ್ರೆ ಆ 2 ಕೋಟಿ ಹಣ ಬರ್ಬಿಟ್ಟು ಮ್ಯಾಲೆ ಬರ್ತಂದ್ರೆ ಒಂದು 5-6 ತಿಂಗಳಿಗೆ ಒಮ್ಮೆ 2 ಕೋಟಿಗೆ 5%, 3% ಬರ್ತೈತೆ. ಒಬ್ಬ ಗುತ್ತಿಗೆದಾರ ಎಕ್ಸಾಂಪಲ್ ಆಗ್ತಾನೆ. ಅಂದ್ರೆ 2 ಕೋಟಿಗೆ 1% ಬಂದ್ರೆ 2 ಲಕ್ಷ ಬರ್ತದೆ. 5-6 ತಿಂಗಳಿಗೆ ಒಮ್ಮೆ ಬರ್ತದೆ. 2 4 ಲಕ್ಷ ಬರ್ತದೆ. 5 ತಿಂಗಳಿಗೆ 5 ಲಕ್ಷ ಬಡ್ಡಿ ಇರ್ತದೆ. ಅಂದ್ರೆ ನಾವು ಬರ್ತಕ್ಕಂಥ ಬಿಲ್ ಬರ್ತಕ್ಕಂಥ ಹಣ ಆ ಇಲಾಖೆಯಲ್ಲಿ ಖಾಲಿ ಹಾಕತ್ ಹೊಂಟೈತಿ. ಇಲ್ಲಿ ಬಡ್ಡಿನೂ ಪೂರ ಪರಿಪೂರ್ಣ ತುಂಬಲಾರ್ದ ಅವನ ಸಾಲ ಅದೇ ರೀತಿ ಉಳಿದೈತಿ. ಸರ್ಕಾರ ಬೇಗನೆ ಒಂದೇ ಟೈಮ್ ಅಮೌಂಟ್ ಕೊಟ್ರಂದ್ರೆ ಅವ್ರು ಸೇಫ್ ಆಗ್ತಾರೆ. ಇದು ರೋಡ್ ಇರ್ಬೋದು, ಎಲ್ಲ ಇಲಾಖೆಯಲ್ಲಿ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಕುಡಿಯೋ ನೀರು. ಸರ್, ಕುಡಿಯೋ ನೀರಿಗೆ ಹೆಂಗಿರ್ತದೆ ಅಂದ್ರೆ ಪೇಮೆಂಟ್ ಸಿಸ್ಟಮ್ ನಾನು ಕೂಡ ಬಹಳಷ್ಟು ಅಬ್ಸರ್ವ್ ಮಾಡಿದಾಗ ಕಳೆದ 20-30 ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಇಲಾಖೆಗಳಲ್ಲಿ ಪೇಮೆಂಟ್ ತೊಂದರೆ ಹಾಕಿರ್ಬೋದು, ಗುತ್ತಿಗೆ ಸ್ವಲ್ಪ ಟೈಮ್ ಆಗ್ತಿತ್ತು. ಕುಡಿಯೋ ನೀರಿಗೆ ಯಾಕೆ ಇದು ಜೀವ ಜಲಧಾರೆ, ಇದಕ್ಕೆ ತುರ್ತು ಆಗಿಂದಾಗಲೇ ಪೇಮೆಂಟ್ ಕೊಡ್ತಕ್ಕಂಥದ್ದು.
ಸುಮಾರು ಟೆಂಡರ್ ಹೆಂಗೆ ಕರೀತಾರೆ ಅಂದ್ರೆ 5 ವರ್ಷಕ್ಕೊಮ್ಮೆ ಕರೀತಾರೆ. 5 ವರ್ಷ ಟೆಂಡರ್ ಗುತ್ತಿಗೆದಾರ ಫಿಕ್ಸ್ ಆದಂದ್ರೆ 5 ವರ್ಷ ಅವನೇ ಇರ್ತಾನೆ. ಅವ 5 ವರ್ಷ ಅವ ಏನು ಮಾಡಬೇಕು, ಆ ಮೇಂಟೈನ್ ಮಾಡ್ಬೇಕಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ ಇರ್ತಾರೆ, 20 ಜನ 30 ಜನ ಲೇಬರ್ ಇರ್ತಾರೆ. ತಿಂಗಳ ಅವ್ರಿಗೆ ಪೇಮೆಂಟ್ ಕೊಡಬೇಕು. ನೀರು ಶುದ್ಧೀಕರಣಕ್ಕಾಗಿ ಅಲಮ್ ಹಾಕಬೇಕು, ಬ್ಲೀಚಿಂಗ್ ಪೌಡರ್ ತಂದು ತರಬೇಕು. ಅದಕ್ಕೆ ಈ ರೀತಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಮಂತ್ಲಿ. ಅದಕ್ಕೆ ಪೇಮೆಂಟ್ 2 ತಿಂಗಳ ಕೊಡಬೇಕು. ಅದಕ್ಕೆ ಕಳೆದ 5 ವರ್ಷದಿಂದ ಗುತ್ತಿಗೆದಾರ ಅದಾರ, 3 ವರ್ಷದಿಂದ ಅದಾರ. ಈಗ ಉದಾಹರಣೆ ತಗೊಂಡ್ರೆ 5 ವರ್ಷದಿಂದ ಗುತ್ತಿಗೆದಾರ ಈ ಕೆಲಸ ಮುಗಿದೈತೆ, ಅವ್ರು ಕಂಡೀಷನ್ ಮುಗಿದು ಮತ್ತೊಮ್ಮೆ ಟೆಂಡರ್ ಕರ್ದಾರಿ. ಆ ಹಳೆಯ ಟೆಂಡರ್ ಕೆಲಸ ಮಾಡಿದವ ಕಳೆದ 2 ವರ್ಷದಿಂದ ಮೊದಲು 3 ವರ್ಷ ಅವ್ನು ಸರಿಯಾಗಿ ಪೇಮೆಂಟ್ ತೊಗೊಂಡ, ಯಾವ ತೊಂದರೆ ಆಗಿಲ್ಲ. ಈ ಸರ್ಕಾರ ಬಂದ ತಕ್ಷಣ ಇದೇನು ಪರ್ಸೆಂಟೇಜ್ ದುಡ್ಡು ಕೊಡ್ತಕ್ಕಂಥದ್ದು ಈ ರೀತಿ ಕೊಡೋದ್ರಿಂದ ಅವ ಸಾಲಗಾರನಾಗಿ ಇವತ್ತು ರೋಡಿಗೆ ಬರ್ತಕ್ಕಂಥ ಒಂದು ವಾತಾವರಣ ಅದ. ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ 30 ಕೋಟಿ ರೂಪಾಯಿ ಪೆಂಡಿಂಗ್ ಅದ. ಕೆಲಸ ಮುಗಿಸಿದಾರ, ಅವ್ರು ಪೇಮೆಂಟ್ ಮಾಡ್ಬೇಕಾದದ್ದು. ಆ 30 ಕೋಟಿಗೆ ಹೆಂಗೆ ಬರುತ್ತೆ ಅಂದ್ರೆ 2%, 3%, 5 ತಿಂಗಳು 6 ತಿಂಗಳು ಬರ್ತೈತಿ. ಅಂದ್ರೆ ಅವ್ರು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು. ಅದು ಗುತ್ತಿಗೆದಾರ ಪೂರ ಬಿಜಾಪುರ ಗುತ್ತಿಗೆದಾರ ರೋಡಿಗೆ ಬಂದಿದ್ದಾರೆ. ಇವತ್ತು ಉಸ್ತುವಾರಿ ಮಂತ್ರಿಗಳಿಗೆ ಕೂಡ ಅವರ ಮನೆಗೆ ಅವರು ಎಡ್ತಾಗ್ತಾ ಇದ್ದಾರೆ. ಈ ಕುಡಿಯ ನೀರಿನ ಗುತ್ತಿಗೆದಾರರಿಗೆ ಒಂದು ತಿಂಗಳಲ್ಲಿ ವಾರದಲ್ಲಿ ಅಣ್ಣುತ್ತಾ ಇವತ್ತು 4-5 ತಿಂಗಳಾದರೂ ಕೂಡ ಅವರಿಗೆ ಉಸ್ತುವಾರಿ ಮಂತ್ರಿಗಳಂತ MB ಪಾಂಡೆಗೆ ಇರ್ಬೋದು, ಎಲ್ಲ ಆ ಸಂಬಂಧಪಟ್ಟ ಶಾಸಕರ ಮತಕ್ಷೇತ್ರ ಗುತ್ತಿಗೆದಾರದ ಆ ಶಾಸಕರು ಕೂಡ ನ್ಯಾಯ ಕೊಡ್ಲಿಕ್ಕೆ ಗುತ್ತಿಗೆದಾರಿಗೆ ಆಗಿಲ್ಲ. ಆಗ್ತಕ್ಕಂಥದ್ದು, ಅದಕ್ಕೆ ಮೋಟರ್ ಅಳವಡಿಸ್ತಕ್ಕಂಥದ್ದು ಸಾಕಷ್ಟು ಯೋಜನೆ ಪ್ರತಿ ವರ್ಷ ಇರ್ತಿದ್ದು. ಕಳೆದ 2 ವರ್ಷದಿಂದ ಈ SC/ST ಜನಾಂಗಕ್ಕೆ ಬೋರ್ವೆಲ್ ಇಲ್ಲ. ಆ ಜನಾಂಗ ಕೂಡ ಅನ್ಯಾಯ ಮಾಡ್ತಾ ಇದ್ರಿ. ಅದ್ರ ವಿರುದ್ಧ ಇವತ್ತು ನಾ ಪತ್ರಿಕಾಗೋಷ್ಠಿ ಕರೆದು ಏನು ಉದ್ದೇಶ ಅಂದ್ರೆ, ನೀವು ಬಿಜಾಪುರ ಜಿಲ್ಲೆಯ 6 ಶಾಸಕರು, 2 ಮಂತ್ರಿಗಳು ಈ ವಿಧಾನಸಭಾ ಅಲ್ಲಿ ಚರ್ಚೆ ಮಾಡಿ, ಈಗ ನಾ ಕೇಳಿದಂತ ಈ ಇವತ್ತಿನ ಪತ್ರಿಕಾಗೋಷ್ಠಿ ಬಹಳ ವಿಶೇಷವಾದ ಪತ್ರಿಕೆ ಕರೆದಿವಿ ನಾವು. ಇದು ಮುಂದಿನ ನಮ್ಮ ಭಾರತೀಯ ಜನತಾ ಪಕ್ಷದ ಹೋರಾಟ ರೂಪುರೇಷೆಗಳನ್ನ ಹಮ್ಮಿಕೊಳ್ತಕ್ಕಂಥ ವಿಚಾರ ಇರುವುದರಿಂದ ಈ ನಾನು ಈಗೇನು ಪತ್ರಿಕಾಗೋಷ್ಠಿ ಕೊಡೋ ವಿಷಯಗಳನ್ನ ನೀವು ಪರಿಪೂರ್ಣವಾಗಿ ಇದು ಸೋಲಿಸುವಿಕೆ ನೆಪಕ್ಕೆ ಮಾತ್ರ ಅಲ್ಲ, ಇದು ನೀವು ಎಲ್ಲಕ್ಕೂ ಉತ್ತರವನ್ನು ಹುಡ್ಕೊಂಡು ಬಂದು ವಿಜಾಪುರ ಮಹಾಜನತೆಗೆ ಸರಿಯಾಗಿ ಇದಕ್ಕೆ ಸ್ಪಂದನೆ ಮಾಡಿ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅಂದ್ರೆ ಜನರ ದೃಷ್ಟಿಯಲ್ಲಿ ನೀವು ಜನನಾಯಕರು. ಇಲ್ಲ ಅಂದ್ರೆ ನಿಮಗೆ ಏನು ಕರಿತೀವಿ ಅನ್ನೋದು ಈಗ ಹೇಳೋದಿಲ್ಲ. ನಾವು ಮುಂದಿನ ದಿನಮಾನದಲ್ಲಿ ನಿಮ್ಮ ಮನೆಗೆ ನಾವು ಬರ್ತೀವಿ. ಭಾರತೀಯ ಜನತಾ ಪಕ್ಷ, ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಹೋರಾಟಕ್ಕೆ ನಾವು ಹಮ್ಮಿಕೋತೀವಿ. ನೀವು ಜಾಗೃತರಾಗಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಮನವಿನೂ ಮಾಡ್ತಾ ಇದ್ದೀನಿ. ನಮಗೆ ಮನವಿ ಮೊದಲು, ನಮಗೆ ಈ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ಉದ್ದೇಶ ನಾವು ಪಕ್ಷದ ಲಾಭಕ್ಕಾಗಿ ಅಥವಾ ನಾವು ವೈಯಕ್ತಿಕ ಲಾಭಕ್ಕಾಗಿ ನಾವು ಹೋರಾಟಿಲ್ಲ. ಇದು ಜನತೆಗೆ ನ್ಯಾಯ ಸಿಗಬೇಕಂತ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನೀವು ಮನವಿ ಮಾಡ್ತೀವಿ. ಮನವಿ ಮಾಡಿ ನೀವು ಬಿಜಾಪುರ ಜಿಲ್ಲೆಯ ಜನರ ಮನಸ್ಸನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡ್ರಿ. ಇದಕ್ಕೆ ನೀವು ಯಾವಕ್ಕೂ ಉತ್ತರ ತರದೇ ಹೋದ್ರೆ ಇದು ನೀವು ಬಿಜಾಪುರ ಜಿಲ್ಲೆಗೆ ನೀವು ದೊಡ್ಡ ಅನ್ಯಾಯ ಮಾಡಿದಂಗ. ನೀವು ಏನು ಆರಿಸಿ ಬಂದಿರಿ 8 ಜನ, ನೀವು ಜನರ ಬಡವರ ಪರ ಇಲ್ಲ, ದೀನದಲಿತರ ಪರ ಇಲ್ಲ, ರೈತರ ಪರ ಇಲ್ಲ. ನೀವು ಇದೇ ನಿಮ್ಮ ಸಾಧನೆ ಆಗ್ತೈತಿ. ಅದಕ್ಕೆ ಇದನ್ನ ಸಮಸ್ಯೆಗಳನ್ನ 2 ವರ್ಷದಲ್ಲಿ ಕಾಂಗ್ರೆಸ್ ಸಾಧನೆ ಅಂದ್ರ ಸಮಸ್ಯೆಗಳ ಸೃಷ್ಟಿ ಮಾಡ್ತಕ್ಕಂಥದ್ದು. ಮತ್ತೆ ಇದಕ್ಕೆ ಸಮಸ್ಯೆ ಸೃಷ್ಟಿ ಮಾಡ್ತಕ್ಕ ಇಲ್ಲಿ ಬರಬೇಡ್ರಿ. ಸಮಸ್ಯೆಗೆ ಹಾದಿ ಹುಡುಕಾಡ್ಕೊಂಡ ಹುಡುಕಾಡ್ ಬರೀರ್ತಕ್ಕಂಥ ಮನವಿಯನ್ನು ಮಾಡಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ, ಅದರ ವಿಶೇಷವಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದೀವಿ. ಸುಮಾರು 10-15 ಸಾವಿರ ರೈತರು ಕೂಡಿ ವಿಧಾನಸೌಧ ಮುತ್ತಿಗೆ ಹಾಕ್ತಾ ಕೆಲಸ ಮಾಡ್ತಾ ಇದ್ದೀವಿ. ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಸಂಬಂಧಪಟ್ಟಂತ ವಿರೋಧ ಪಕ್ಷ ನಾಯಕರಿರ್ಬೋದು, ಎಲ್ಲ ಮಂತ್ರಿಗಳಿಗೂ ನಾನು ಪತ್ರವನ್ನು ಕೂಡ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತ ಏನು ಚರ್ಚೆ ಮಾಡಿದ್ದೀನಿ. ಇವನ್ನು ಹೊರತುಪಡಿಸಿ ಸಾಕಷ್ಟು ಸಮಸ್ಯೆ ಅದಾವ. ಎಲ್ಲ ಸಮಸ್ಯೆಗಳನ್ನು ನಾನು ಪತ್ರದಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಪತ್ರವನ್ನು ಅವ್ರು ನಾಳೆ ಹೋರಾಟಕ್ಕೆ ಹೋದಾಗ ಪ್ರತಿ ವಿರೋಧ ಪಕ್ಷ ನಾಯಕರು ಚರ್ಚೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ PPP ಮೆಡಿಕಲ್ ಕಾಲೇಜ್, ಯಾಕಂದ್ರೆ ಅಲ್ಲಿ ಪಾಪ ಹೋರಾಟಗಾರರ ಪರಿಸ್ಥಿತಿ ನೋಡಿದ್ರೆ ಇವತ್ತು ಯಾವ ಮನುಷ್ಯ ಕೂಡ ಒಂದು ನಮಗೆ ನಾಚಿಕೆ ಆಗ್ತದೆ ಬಿಜಾಪುರ ಜಿಲ್ಲೆಯವನಾಗಿ. ಯಾಕಂದ್ರೆ ಅವರು ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಉಳಿಸ್ಬೇಕಂತ ಕೂತಾರ. ಯಾಕಂದ್ರೆ ಈ ಸರ್ಕಾರಿ ವೈದ್ಯ ಕಾಲೇಜ್ ಬರೀ ವಿಜಾಪುರ ಕಟ್ಟೆ ಸೀಮಿತ ಇಲ್ಲ. ರಾಜ್ಯದಿಂದ ವಿದ್ಯಾರ್ಥಿಗಳು ಬಂದು ಮೆಡಿಕಲ್ ಕಲಿಬಹುದು. ಆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿ ಅನುಕೂಲ ಆಗಿದ್ದರಿಂದ ಬಿಜಾಪುರ ಜಿಲ್ಲೆಯ ಈ ರೀತಿ ಇಲ್ಲಿ ಜನನಾಯಕರು ಅದಾರ. ಇವರು ಬಿಜಾಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯ ಕಾಲೇಜ್ ಕೊಟ್ಟು
ಇಲ್ಲಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಈ ದುರ್ಬುದ್ಧಿ ನಾಯಕರು ವಿಜಯಪುರದ ಆಧಾರ ಗೊತ್ತಾಗಬಾರ್ದಿಂದ ಹೋರಾಟ ಕೇಳಿದಾರೆ. ಇನ್ನಡೆ ನೀವು ಜನಪ್ರತಿನಿಧಿಗಳು ಜಾಗೃತರಾಗ್ರಿ. ನೀವು ಅಲ್ಲಿ ವಿಧಾನಸೌಧದಲ್ಲಿ ಒಂದು ಭಾಳ ಸೀರಿಯಸ್ ಆಗಿ ಚರ್ಚೆ ಮಾಡ್ರಿ. ಇವತ್ತು ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವ ನಿಮ್ಮ ಪ್ರತಿಷ್ಠೆದ ಇವತ್ತು ಬಿಜಾಪುರ ಜಿಲ್ಲೆ ನಾಯಕರದು. ಇದು ಇಡೀ ರಾಜ್ಯದ ಜನರ ಮುಂದೆ ನೀವು ಎಂಟು ಏನು ಶಾಸಕರ ಮಂತ್ರಿಗಳಿದ್ದೀರಿ, ನೀವು ಮಾಡತಕ್ಕಂಥ ತಪ್ಪು ಇದು ಇಡೀ ವಿಜಯಪುರ ಜಿಲ್ಲೆಯ ಒಂದು ಮಾನ ಮರ್ಯಾದೆಯನ್ನು ಕಳೀತಾ ಇದ್ದೀರಿ. ನಿಮ್ಮ ಮರ್ಯಾದೆ ಅಂತೂ ಇಲ್ಲ ಕಳ್ಕೊಂಡ್ಬಿಟ್ರಿ. ನೀವು ಈಗ 2 ವರ್ಷ ನೋಡ್ಬಿಟ್ಟು ನೀವು ಏನು ರಾಜ್ಯ ಸರ್ಕಾರನ ಪೂರ ಮಾನ ಮರ್ಯಾದೆ ಕಳ್ಕೊಂಡೈತಿ. ಅವ್ರ ಜೊತೆ ನೀವು ಅವ್ರ ಹಾದಿ ಹಿಡಿದು ಬಿಟ್ಟಿರಿ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಪಕ್ಷ ಎಲ್ಲ ಬಿಡ್ರಿ. ಇವತ್ತು ನೀವು ಬಿಜಾಪುರ ಜಿಲ್ಲೆಯ ಜನರ ಮಾನ ಮರ್ಯಾದೆ ಉಳಿಸ್ಬೇಕಂದ್ರೆ ಇಲ್ಲಿ ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಬಂತಂದ್ರೆ ಬಿಜಾಪುರ ಜಿಲ್ಲೆಯ ಜನತೆಯ ಮಾನ ಮರ್ಯಾದೆ ಉಳಿದೈತಿ, ನಿಮ್ಮ ಮರ್ಯಾದೆ ಉಳಿದೈತಿ. ಇಲ್ಲ ಅಂದ್ರೆ ನಿಮ್ಮ ಮರ್ಯಾದೆಗೆ ವಿಜಯಪುರ ಮರ್ಯಾದೆ ಕಳೀತೀರಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಅವ್ರಿಗೆ ನಾ ಮಾಡಕ್ಕೆ ಇಚ್ಛೆ ಪಡ್ತೀನಿ. ಅಂದ್ರೆ ಇಲ್ಲೇ ನೋಡಿ ಸರ ಬ್ಯಾರೆ ಎಕ್ಸಾಂಪಲ್ ಬಿಡ್ರಿ. ಈಗ PPP ಮಾಡೋ ಹೋರಾಟ ಏನು ಸೀರಿಯಸ್ ಐತಿಲ್ಲ ಐತ್ರಿ ನೀವು ಅವ್ರಿಗೇನು ನ್ಯಾಯ ಸಿಗ್ತಾನೆ ನಿಮ್ಗೆ. ನಾವು ಕೂಡ ಅದೇ ರೀತಿ ಹೋರಾಟ ಮಾಡಿವಿ, ನಾವೇನು ಕಡಿಮೆ ಮಾಡಿಲ್ಲ. ಆದ್ರೆ ಒಂದು ಮಾತ್ರ ಹೇಳ್ತೀನಿ ನಿಮಗೆ, ಇವತ್ತು ಆ ದ್ರಾಕ್ಷಿ ಬೆಳೆಗಾರರಿಗೆ ಇವತ್ತೇನ್ರಿ ಅದನ್ನ ಯಾವ ರೀತಿ ತಪ್ಪು ಮಾಹಿತಿಯನ್ನು ಕೊಡೋದು ರೈತರಿಗೆ ಅಂದ್ರೆ ಒಮ್ಮೆ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಿಟ್ರೆ ಮುಗೀತು. ಆದ್ರೆ ಮಾರ್ಗಸೂಚಿ ಒಳಗದ ಅವ್ರಿಗೆ ಅದನ್ನು ಕ್ಲೇಮ್ ಆಗ್ಬೇಕಂತದ್ದು. ಸುಮ್ಕೆ ದ್ರಾಕ್ಷಿ ಇಲ್ಲ ತುಂಬ್ಯಾರ ಅಂತಕ್ಕಂಥದ್ದು ನೆಪಾವಳಿ 4 ತಿಂಗಳು ಹೋದ್ರು. ಯಾವಾಗ ನಮ್ಮ ರಾಜ್ಯದ ಅಧ್ಯಕ್ಷರು BY ವಿಜಯೇಂದ್ರ ಅವರು ಹೋರಾಟ ಕೇಳಿದ್ರು, ಅವತ್ತೇ ಒಂದು 50% ಹೆಚ್ಚು ರೈತರಿಗೆ ಇವತ್ತು ಬಂದದ ಹೋರಾಟಗಳು. ನಮ್ಮ ಹೋರಾಟಗಳು ಅಲ್ಲೆಲ್ಲೆಲ್ಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾವೆ. ವಿಶೇಷವಾಗಿ ನಾನು ಕೂಡ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನಾವು ಮಾಡ್ತಕ್ಕಂಥ ಏನು ಹೋರಾಟ ಇರ್ಬೋದು, ಪತ್ರಿಕಾಗೋಷ್ಠಿ ಇರ್ಬೋದು, ಈಗ ಪತ್ರಿಕಾ ಮಾಧ್ಯಮದವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಇವತ್ತು ನಿಮಗೆ ನನ್ನ ಗಮನಕ್ಕೆ ಬಂದಂಥದ್ದವು ಬಹಳಷ್ಟು ಸಮಸ್ಯೆಗಳು ಇವತ್ತು ಬಿಜಾಪುರದಲ್ಲಿ ನನ್ನ ಪತ್ರಿಕಾಗೋಷ್ಠಿ ಕರೆದಂಥ ವಿಷಯ ಇರ್ಬೋದು. ಇವತ್ತು ನಾನು ಈ O&M ಗುತ್ತಿಗೆದಾರ ಬಗ್ಗೆ ನಾನು ಮಾತನಾಡ್ತೀನಿ, ನಾಲ್ಕು ಸ್ಲೈಡ್ ಮಾಡಿದ್ದೀನಿ. ಆ ಗುತ್ತಿಗೆದಾರ ಸಮಸ್ಯೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದೀವಿ, ಹೋರಾಟ ಮಾಡಿವಿ ತಿರ್ಗಿಸಿಂದ ಇವತ್ತು ಎಷ್ಟರೇ ಉಸಿರಾಡ್ಸಕರೆ ಅಥವಾ ಅವ್ರಿಗೆ ಬಡ್ಡಿ ಕಟ್ಟಾಗಿ ದುಡ್ಡು ಬಂದೈತಿ. ಸಪೋಸ್ ನಾನು ಭಾರತೀಯ ಜನತಾ ಪಕ್ಷ ನಾವು ಸೀರಿಯಸ್ ಆಗಿ ಹೋರಾಟ ಮಾಡಲಿಕ್ಕಂದ್ರೆ, ಪತ್ರಿಕಾಗೋಷ್ಠಿ ತಗೊಳ್ಲಿಕ್ಕಂದ್ರೆ ನಿಜವಾಗಿ ಕೂಡ ನನ್ನ ಮೊಬೈಲ್ದಲ್ಲಿ ಈ ಸಂಬಂಧಪಟ್ಟಂಗ ಪ್ರಿಯಾಂಕ್ ಖರ್ಗೆಗಿರ್ಬೋದು, ಸಂಬಂಧಪಟ್ಟ ಕೃಷಿ ಮಂತ್ರಿಗಿರ್ಬೋದು ಮಾತನಾಡೋದು ನೋಡಿದ್ರೆ ನೀವು, ನಾನು ಬರೀ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಕೂಡ ಎಲ್ಲ ಮಂತ್ರಿಗಳು ಕೂಡ ನಾನು ಮಾತಾಡ್ತಿರ್ತೀನಿ. ಒಂದ್ಸಲ ಈ ಕುಡಿಯೋ ನೀರಿನ ಯೋಜನೆಗೆ ಸೀರಿಯಸ್ ಆಗಿ ನಾನು ಒಬ್ಬ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾತನಾಡಿದ್ದೇನೆ. ಈ ರೀತಿ ಸೀರಿಯಸ್ ಇದೆ, ಎಲ್ಲ ಸ್ಕೀಮ್ ಬಂದ್ ಮಾಡ್ತಾರೆ ಅಂತ ಹೇಳಿದಾಗ ಇಡೀ ಇಲಾಖೆ ನನಗೆ ಫೋನ್ ಹಚ್ಚಿದ್ದೆ ಅವ್ರಿಗೆ, ಇಲಾಖೆ ಅವ್ರಿಗೆ ಈ ರೀತಿ ಮಾತಾಡಿದಾಗ ಅವತ್ತಿನ ನನಗೆ ಸಾಯಂಕಾಲ ಇಲಾಖೆಲ್ಲ ಫೋನ್ ಹಚ್ಚಿದ್ರು, ಏನು ಚಾರ್ಜ್ ಮಾಡಿರಿ ಅವ್ರಿಗೆ, ಇವತ್ತು ಭಾಳ ಚಾರ್ಜ್ ಮಾಡಿದಾರೆ. ಬಿಜಾಪುರ ಜಿಲ್ಲೆ ಎಲ್ಲ ಮಾಹಿತಿ ತೊಗೊಳಕೈತಾರ, ಪೇಮೆಂಟ್ ಬಾಕಿದು ತಗೊಂಡ ತಕ್ಷಣ 2 ದಿವಸದಲ್ಲಿ ಪೇಮೆಂಟ್ ಬಂತು, ದೊಡ್ಡ ಅಮೌಂಟ್ ಬಂತವ. ನಾವು ಯಾವಾಗ ಹೋರಾಟ ಮಾಡಿವು ಅದು ಪರಿಪೂರ್ಣ ಆಗದೇ ಇರಲಿಕ್ಕಿಲ್ಲ. ಆದರೆ ಜನರಿಗೆ ಮಾತ್ರ ಬಿಜಾಪುರ ಜಿಲ್ಲೆ ಜನತೆಗೆ ನಮ್ಮ ಭಾರತೀಯ ಜನತಾ ಹೋರಾಟ ಅಲ್ಲೆಲ್ಲೆಲ್ಲೇ ಸ್ವಲ್ಪ ಇವತ್ತು ನ್ಯಾಯ ಸಿಕ್ಕಿದೆ. ಅದು ತಮ್ಮ ಸಹಾಯದಿಂದ. ಇವತ್ತು ಏನಾರ ಸಹಾಯ ಸಿಕ್ಕಿತ್ತಂದ್ರೆ ಮಾಧ್ಯಮದ ಸಹಾಯ ಇವತ್ತು ನಿಜವಾಗಿ ಕೂಡ ಅದು ಬಹಳಷ್ಟು ಜನರಿಗೆ ಮುಟ್ಟಿದೆ. ಈಗ MB ಪಾಂಡ್ರು ರತ್ನಾಳ್ ಹೊಂದಾಣಿಕೆ ಮಾತಾಡ್ತಾರೆ, ಬರೇ ಮಾತಿನಿಂದ ರಾಜಕಾರಣ ಆಗೋದಿಲ್ಲ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಯುವಕರು ಅದಾರ, ಯುವ ಶಕ್ತಿ ಅದಾರ. ಇವತ್ತು ಮೂಡ ಹಗರದಲ್ಲಿ ಹೋರಾಟ ಮಾಡಿದ್ರು, ಅವತ್ತು ಅವ್ರಿಗೆ ಕೂಡ ಮಾತನಾಡ್ತಾರೆ. ನಾವು ಅಡ್ಜಸ್ಟ್ಮೆಂಟ್ ಮತ್ತವ್ರ ಬಗ್ಗೆ ಮಾತಾಡೋದು. ಇವತ್ತು BY ವಿಜಯೇಂದ್ರ ಅವರು ಇವತ್ತು ಮೂಡ ಹಗರದಾಗ ಹೋರಾಟ ಮಾಡಿ ಸಿದ್ದರಾಮಯ್ಯ ಕೊಟ್ಟ ಹೊರಗೆ ವಾಪಸ್ ತಗೊಂಡ್ರು. ಎಂತ ಹೋರಾಟ ಮಾಡಿದಾರ. ಇವತ್ತು ರೈತರಿಗೆ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡುವ ಸಂದರ್ಭದಲ್ಲಿ ರೈತರ ಕೂತು ಹೋರಾಟದಲ್ಲಿ ಒಂದು ದಿವಸ ಹೋಗಿ ಸ್ಟ್ರೈಕ್ ದಿವಸನ ಅನೌನ್ಸ್ ಮಾಡಿದ್ರು 3,300. ಇವತ್ತು ನಮ್ಮ ಜಾರಕಿಹೊಳಿ ಅವರು, ಬೆಳಗಾವಿ ಜಾರಕಿಹೊಳಿ ಅವರು ನಮ್ಮ ವಿಜಯೇಂದ್ರ ಆರೋಪ ಮಾಡ್ತಾರೆ. ಏನು ಆರೋಪ ಮಾಡ್ತಾರೆ ಅವರು? ಅವರ ಕಾರ್ಯವೈಖರಿ ಬಗ್ಗೆ ಆರೋಪ ಮಾಡಂಗಿಲ್ಲ. ಅವರ ಕಾರ್ಯವೈಖರಿ ಅವ್ರಿಗೆ ಪ್ರೂಫ್ ಆಗಿಬಿಟ್ಟೈತಿ. ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾರೆ ಅವ್ರು, ಥಿಯರಾಟಿಕಲ್ ಪ್ರಾಕ್ಟಿಕಲ್ ಮಾಡಿಬಿಟ್ಟಾರ. ಬೈಜನ್ ಚುನಾವಣೆಯನ್ನು ಜಾಬ್ ತೆಗೆದುಕೊಂಡು ಆ ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ KR-ಪೇಟೆಯಲ್ಲಿ ಎಂದೂ ಬರ್ತಿ ಅಂತ ಬಂದಿಲ್ಲ ಅಂತ ಗೆಲ್ಲಿಸಿ ತೋರಿಸ್ತಾರೆ. ಅಂತ ಯುವಶಕ್ತಿ ಐತದ. ಶಿರಾದಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಅದನ್ನ ಪಕ್ಷ ಗುರುತಿಸಿ
ರಾಜ್ಯಾಧ್ಯಕ್ಷ ಮಾಡ್ಯಾರ. ಇವತ್ತು ನಮ್ಮ ರಮೇಶ್ ಜಾರಕಿಹೊಳಿ ಹೇಳ್ತಾರ ಅವ ಯುವಕ ಅದಾನ ಸಣ್ಣ ಅದ. ನಾನು ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕೇಳ್ತೀನಿ. ಇವತ್ತು ನಮ್ಮ ಬಸನಗೌಡ ಪಾಂಡ್ಯರಂದು ಏನು ಟೀಮ್ ಅದ, ಈ ಟೀಮ್ ಏನದಲ್ಲ, ಯಾವ ಟೀಮ್ ಐತಿಲ್ಲ ನೀವು, ರೇಬಲ್ಸ್. ಈ ರೆಬಲ್ಸ್ ಟೀಮಿಗೆ ನಾನು ಹೇಳ್ತೀನಿ ಅಂದ್ರೆ, ಈ ಯುವಕ ಅಂತ ಹೇಳಿ ಆರೋಪ ಮಾಡ್ತೀರಿ. ಯುವಕ ಅಂತ ಆರೋಪ ಮಾಡೋದಾದ್ರೆ ಏನು ರೆಬಲ್ಸ್ ಅದಿರಿ. ಇವತ್ತು ಅದ್ರ ಜೊತೆಗೆ ಒಂದು ಮಾತನ್ನು ನೀವು ಪತ್ರಿಕೆ ಕೂಡ ಒಟ್ಟು ಹೇಳ್ಬೇಕು. ಇಲ್ಲ ನನಗೆ ನನ್ನ ಚುನಾವಣೆಗೆ ಯಾರು ಯುವಕರು ಮತದಾನ ಮಾಡೋದು ಬೇಡ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಶಕ್ತಿನ ಯುವಕರು. ಇದಕ್ಕೆ ಭಾರತೀಯ ಜನತಾ ಪಕ್ಷ ಈಗ ದೊಡ್ಡ ಪ್ರಮಾಣ ಬೆಳಿಬೇಕಾದ್ರೆ ಯುವಕರಿಂದ ಬೆಳೆದಿದೆ. ಮತ್ತು ಯುವಕರು ಯಾಕೆ ರಾಜ್ಯಾಧ್ಯಕ್ಷ ಆಗಬಾರ್ದು? ಬಸನಗೌಡ ಪಾಂಡ್ಯ ಕೂಡ ಯುವಕರಿದ್ದಾಗನ ಇವತ್ತು ಮಿನಿಸ್ಟರ್ ಆಗ್ಯಾರ. ಮತ್ತು ಅವಾಗ ಯಾರೇ ಕೇರ್ ನಿಮಗೆ ಈ ರೀತಿ? ಅವತ್ತು ಯಡಿಯೂರಪ್ಪನವ್ರೆ ನಿಮಗೆ ಮುಖ್ಯ ಆ ಜಾಗ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾರ. ನೀವು ಬಸನಗೌಡ ಪಾಂಡ್ಯ ಯತ್ನಾಳರು ಒಬ್ಬ MP ಆಗಿ ಆರಿಸಿ ಬಂದಾಗ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।